ನೆರೆ ರಾಜ್ಯ ಕೇರಳದ ಕೊಳಚೆ ತ್ಯಾಜ್ಯ ಏನಿದೆ ಅದು ಮಂಗಳೂರನ್ನು ಸೇರ್ತಾ ಇದೆ. ಹಲವು ದಿನಗಳಿಂದ ಈ ದಂಧೆ ನಡೀತಾ ಇದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮಂಗಳೂರಿನ ಗಡಿ ಸೇರ್ತಾ ಇದೆ ಕೇರಳದ ಕೊಳಚೆ ತ್ಯಾಜ್ಯ. ಖಾಸಗಿ ಟ್ಯಾಂಕರ್ನಲ್ಲಿ ತಂದು ತ್ಯಾಜ್ಯದ ನೀರನ್ನು ಸುರಿಯುವಂತಹ ದಂಧೆ ಇದಾಗಿದೆ. ಮಂಗಳೂರು ಪಾಲಿಕೆ ಅಧಿಕಾರಿಗಳ ಮುಂದೆ ಖದೀಮರು ತಗಲಾಕೊಂಡ್ಬಿಟ್ಟಿದ್ದಾರೆ. ಟ್ಯಾಂಕರ್ ಮೂಲಕ ಕೊಳಚೆ ನೀರನ್ನು ತಂದು ಚರಂಡಿಗೆ ಡಂಪ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೇತ್ರಾವತಿ ಫಲ್ಗುಣಿ ನದಿಗೆ ಕೊಳಚೆ ತ್ಯಾಜ್ಯವನ್ನು ಡಂಪ್ ಮಾಡುವಂತಹ ಕೆಲಸ. ಸಿಕ್ಕಿಬಿದ್ದ ಟ್ಯಾಂಕರ್ಗಳಿಗೆ 10,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ ಅಧಿಕಾರಿಗಳು. ಬರಕೆ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಕೇರಳದಿಂದ ತಂದು ಮಂಗಳೂರಿಗೆ ಕೊಳಚೆಯನ್ನು ಡಂಪ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳ ಕೈಗೆ ತಗಲಾಕೊಂಡಿದ್ದಾರೆ. 10 ಟ್ಯಾಂಕರ್ ಇದೇ ರೀತಿ ಪ್ರತಿನಿತ್ಯವೂ ಕೂಡ ಕೊಳಚೆಯನ್ನು ಡಂಪ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರಂತೆ. ಈಗ ತಗಲಾಕೊಂಡಿರೋದ್ರಿಂದ ಅವರಿಗೆ 10,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಬರೀ ದಂಡ ಹಾಕಿದರೆ ಸಾಲದು, ಮುಂದಿನ ದಿನಗಳಲ್ಲಿ ಈ ಕಡೆ ಮುಖ ಮಾಡೋದಕ್ಕೂ ಕೂಡ ಹೆದರಬೇಕು. ಅಂತಹ ಕ್ರಮವನ್ನು ತೆಗೆದುಕೊಳ್ಬೇಕು. ನೋಡಿ, ಕೇರಳದ ಕೊಳಚೆ ನೀರಂತ ಒಂದು ಮಂಗಳೂರಿನಲ್ಲಿ ಡಂಪ್ ಮಾಡ್ತಾರೆ ಅಂದರೆ ಎಷ್ಟು ರಾಜಾರೋಷವಾಗಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ. ಅದೆಷ್ಟು ದಿನಗಳಿಂದ ಈ ಕೆಲಸ ಮಾಡ್ತಾ ಹೋದರೆ ಇವತ್ತು ತಗಲಾಕೊಂಡಿದ್ದಾರೆ. ಅವರಿಗೆ 10,000 ರೂಪಾಯಿ ದಂಡ ಹಾಕುವಂತಹ ಕೆಲಸ ಕೂಡ ಆಗಿದೆ. ಮಂಗಳೂರು ಪಾಲಿಕೆಯ ಅಧಿಕಾರಿಗಳ ಕೈಗೆ ಇವರು ತಗಲಾಕೊಂಡಿರುವಂಥದ್ದು, ಸಿಕ್ಕಿಬಿದ್ದಿರುವಂಥದ್ದು. ಈ ಸಂದರ್ಭದಲ್ಲಿ ಇದೊಂದು ದೊಡ್ಡ ದಂಧೆ ಅವ್ಯಾಹತವಾಗಿದೆ ಮಂಗಳೂರಿನಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಕೇರಳದಿಂದ ಈ ರೀತಿಯ ಹಲವು ಟ್ಯಾಂಕರ್ಗಳು ಡಂಪ್ ಮಾಡುವಂತಹ ನಿಟ್ಟಿನಲ್ಲಿಯೇ ಬರ್ತಾ ಇದ್ದಾವೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಟ್ ಇದರ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕಿದೆ. ಕೇರಳದಿಂದ ತಂದು ಮಂಗಳೂರಿನಲ್ಲಿ ಯಾಕೆ ಡಂಪ್ ಮಾಡ್ತಿದ್ದಾರೆ ಅನ್ನೋದರ ಕುರಿತು ಕೂಲಂಕುಷವಾದಂತಹ ಇನ್ವೆಸ್ಟಿಗೇಷನ್ ಆಗುವಂತಹ ಅವಶ್ಯಕತೆ ಕೂಡ ತುಂಬ ಇರುತ್ತೆ, ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಈ ಕಡೆ ಗಮನ ಹರಿಸುವಂತಹ ಅವಶ್ಯಕತೆ ಕೂಡ ಜಾಸ್ತಿ ಇದೆ. ಬರೀ ಕೇವಲ ಫೈನನ್ನು ಹಾಕಿ ಅವರನ್ನು ಬಿಟ್ಕಳಿಸುವಂತಹ ಕೆಲಸ ಆಗಬಾರ್ದು.